ಹಾಯ್ ವಿವರ್ಸ್, ಇವತ್ತು ನಾವು ಈ ಗೋಬಿ ಪರೋಟನ ತುಂಬ ಸುಲಭವಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಗೋಬಿ ಅಥವಾ ಫ್ಲವರ್ ಅಂತ ಎಲ್ಲ ಕರೀತಾರೆ. ಇದನ್ನು ನಾನು ಚೆನ್ನಾಗಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ನಾನು ಮುಂಚೆನೇ ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ನೀವು ಬೇಕು ಅನ್ನೋದಾದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೋಬೋದು. ಗೋಧಿ ಹಿಟ್ಟನ್ನು ಈ ರೀತಿ ಲಟ್ಟಿಸ್ಕೊಂಡ್ಬಿಟ್ಟು ಇದಕ್ಕೆ ಈ ಗೋಬಿ ಮಸಾಲೆ ಏನಿದೆಯಲ್ಲ ಇದನ್ನು ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ 4 ಬದಿನ ಫೋಲ್ಡ್ ಮಾಡಿಕೊಂಡು ನಾವು ಚಪಾತಿ ಥರ ಇದನ್ನು ಲಟ್ಟಿಸ್ಕೋಬೇಕು. ಈ ಪರೋಟಾಗೆ ನೀವು ಬೇಕಾದರೆ ಬೇರೆ ರೀತಿಯ ಯಾವುದೇ ತರಕಾರಿಗಳನ್ನಾದರೂ ತುರಿದ್ಬಿಟ್ಟು ಅಥವಾ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಈ ರೀತಿ ತೆಳುವಾಗಿ ನಾವು ಮಾಡಿಕೊಂಡು ಇದನ್ನು 2 ಬದಿಲಿ ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಗೋಬಿನ ಕ್ಯಾರೆಟ್ನ ಎಲ್ಲ ಮಕ್ಕಳು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ. ಆ ಕಾರಣಕ್ಕೆ ಇದನ್ನು ಈ ರೀತಿ ತುರಿದ್ಬಿಟ್ಟು ಚಪಾತಿ ಜೊತೆ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ನಿಮಗೆ ಆ ರೀತಿ ಲಟ್ಟಿಸ್ಬಿಟ್ಟು ತುಂಬೋದಕ್ಕೆ ಆಗಲ್ಲ ಅನ್ನೋದಾದರೆ ಈ ರೀತಿ ಕೈಯಿಂದನೇ ಬಟ್ಲಾಕಾರ ಮಾಡಿಕೊಂಡು ಹೋಳಿಗೆನ ನಾವು ಫಿಲ್ ಮಾಡ್ತೀವಲ್ವ, ಆ ರೀತಿ ಇದನ್ನು ಫಿಲ್ ಮಾಡಿಕೊಂಡು ನೀವು ಚಪಾತಿ ಥರ ಇದನ್ನು ಲಟ್ಟಿಸ್ಬಿಟ್ಟು ಬೇಯಿಸ್ಕೋಬೋದು. ಅಥವಾ ತುಂಬ ಮೆತ್ತಗಾಗಿ ಏನಾದರೂ ಇದ್ದರೆ ನೀವು ಸ್ವಲ್ಪ ಕೈಯಿಂದನೇ ಅದನ್ನು ಒತ್ತಿ ಬೇಯಿಸ್ಕೋಬೋದು. ಇದೇ ರೀತಿ ನಾವು ಈ ಎಲೆಕೋಸು ಬರುತ್ತಲ್ವ, ಅದ್ರ ಪರೋಟ ಕೂಡ ಮಾಡ್ಕೋಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಅಥವಾ ಟಿಫನ್ಗೆ ಈ ಥರದ ಪರೋಟಗಳನ್ನ ಮಾಡಿಕೊಡೋದ್ರಿಂದ ಹೆಲ್ತು ಚೆನ್ನಾಗಿರುತ್ತೆ. ಅವರು ತರಕಾರಿನ ತಿಂದಂಗೂ ಆಗುತ್ತೆ. ನಾನಿವತ್ತು ಈ ಪರೋಟನ ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮೊಸರು ಬಜ್ಜಿ, ಚಟ್ನಿ ಪುಡಿ ಅಥವಾ ಯಾವುದಾದ್ರೂ ಚಟ್ನಿ, ಕೊಬ್ಬರಿ ಚಟ್ನಿ, ಟೊಮೆಟೊ ಚಟ್ನಿ, ಈ ಥರ ಯಾವುದಾದ್ರೂ ಚಟ್ನಿಗಳ ಜೊತೆ ಕೂಡ ಸರ್ವ್ ಮಾಡ್ಬೋದು. ಒಂದು ಸಾರಿ ನೀವು ಮನೇಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ.